ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ರೆಡ್ಡಿ ನಡಕ. ಮುಸ್ಲಿಮರ ಓಲೈಕೆ, ಮುಸ್ಲಿಂ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್, ಈ ಎರಡು ಪದಗಳು ಕಳೆದ 3-4 ದಿನಗಳಿಂದ ಬಿಜೆಪಿ ನಾಯಕರು ಮತ್ತು ಅವರ ಗುಲಾಮರಾಗಿರುವ ಕೆಲ ಮಾಧ್ಯಮಗಳಲ್ಲಿ ಕೇಳಿ ಬರ್ತಾನೆ ಇದೆ. ಬೆಂಗಳೂರಿನ ಫಕೀರ್ ಕಾಲೋನಿಯ ತೆರವು ಮತ್ತು ನಂತರದಲ್ಲಿ ನಡೆದಿರುವ ಬೆಳವಣಿಗೆಗಳ ಬಗ್ಗೆ ಈ ದುಷ್ಟಕೂಟಗಳು ಈ ನೆರೇಟಿವ್ ಸೆಟ್ ಮಾಡಿದ್ದಾವೆ. ನಾವು ಸುಳ್ಳಿನ ನೆರೇಟಿವ್ಗಳನ್ನು ಧ್ವಂಸ ಮಾಡಿ ಸತ್ಯವನ್ನು ಗಟ್ಟಿ ಧ್ವನಿಯಲ್ಲಿ ಹೇಳಬೇಕಾಗಿದೆ. ನಿಜವಾಗಿಯೂ ಸಿದ್ದರಾಮಯ್ಯ ಸರ್ಕಾರ ಮುಸ್ಲಿಮರ ಓಲೈಕೆ ಮಾಡ್ತಾ ಇದ್ರೆ ಫಕೀರ್ ಕಾಲೋನಿಯ ಬಡ ಮುಸ್ಲಿಮರ ಮನೆಗಳು ಧ್ವಂಸವಾಗಲು ಸಾಧ್ಯ ಇತ್ತ? ಸರ್ಕಾರ ವೋಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ರೆ ಅಲ್ಲಿ ಸಾವಿರಾರು ಅಧಿಕ ಬಡ ಮುಸ್ಲಿಮರು ಬೀದಿ ಪಾಲಾಗ್ತಾ ಇದ್ರ? ಒಂದ್ ವೇಳೆ ಸರ್ಕಾರ ಮುಸ್ಲಿಮರನ್ನ ಓಲೈಕೆ ಮಾಡ್ತಾ ಇದ್ರೆ ಫಕೀರ್ ಕಾಲೋನಿಯ ಜನರಿಗೆ ಪರ್ಮನೆಂಟ್ ಹಕ್ಕುಪತ್ರ ಸಿಗ್ಬೇಕಾಗಿತ್ತಲ್ಲ? ನಮ್ಮ ಈ ಪ್ರಶ್ನೆಗೆ ಆ ಪುಂಗಿದಾಸರು ಉತ್ತರ ಕೊಡಬೇಕಾಗತ್ತೆ. ಈವರೆಗೆ ಒಂದು ಸುಳ್ಳನ್ನ 100 ಸಲ ಹೇಳುವ ಮೂಲಕ ಅದನ್ನ ಸತ್ಯ ಎಂದು ನಂಬಿಸುವ ರಾಜಕೀಯ ನಡೀತಾ ಇತ್ತು. ಆದರೆ ಬೆಂಗಳೂರಿನ ಕೋಗಿಲು ಗ್ರಾಮದಲ್ಲಿ ಬಡವರ ಮನೆಗಳನ್ನ ಧ್ವಂಸ ಮಾಡಿದ ಬಳಿಕ ಕೆಲವು ಸ್ಥಾಪಿತ ಹಿತಾಸಕ್ತಿಗಳು 10 ಸುಳ್ಳುಗಳನ್ನ ಸಾವಿರಾರು ರೂಪದಲ್ಲಿ ಹೇಳುವ ಮೂಲಕ ಬಡವರ ಮೇಲೆ ಸವಾರಿ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಈ ಬಿಜೆಪಿಯವರು, ಸಂಘ ಪರಿವಾರದವರು ಮತ್ತು ಅವರ ಗುಲಾಮರಾಗಿರುವ ಒಂದಷ್ಟು ಮಾಧ್ಯಮಗಳು ಫಕೀರ್ ಕಾಲೋನಿ ತೆರವು ಮಾಡಿರೋ ವಿಚಾರದಲ್ಲಿ ಆಡ್ತಿರುವ ಸುಳ್ಳುಗಳನ್ನು ಕೇಳ್ತಾ ಇದ್ರೆ, ಅವರ ಜನಾಂಗೀಯ ದ್ವೇಷವನ್ನ ನೋಡ್ತಾ ಇದ್ರೆ ಅವರ ಬಗ್ಗೆ ಅಸಹ್ಯ ಮೂಡುತ್ತೆ. ಇಷ್ಟೊಂದು ಧರ್ಮ ದ್ವೇಷವ, ಇಷ್ಟೊಂದು ಹತಾಶೆಯ? ಬಡವರು ಬೀದಿ ಪಾಲಾಗಿರೋದು ನಿಮಗೆ ಖುಷಿನೇನ್ರಿ? ನಿರ್ಗತಿಕರಿಗೆ ಸೂರು ಕಲ್ಪಿಸಿದ್ರೆ ನಿಮಗೆ ಉರಿಯುತ್ತಲ್ವಾ? ಹಾಗಿದ್ರೆ ನಿಮ್ಮಲ್ಲೇನೋ ದೊಡ್ಡ ಸಮಸ್ಯೆ ಇದೆ. ಈ ದುಷ್ಟಕೂಟಗಳು ಸೇರ್ಕೊಂಡು ಈಗ ಫಕೀರ್ ಕಾಲೋನಿಯ ಜನರ ಸಂಕಷ್ಟಗಳನ್ನು ಮುಸ್ಲಿಂ ಓಲೈಕೆಯಾಗಿ, ಮುಸ್ಲಿಂ ವೋಟ್ ಬ್ಯಾಂಕಿನ ಸರಕಾಗಿ ಚಿತ್ರಿಸ್ತಾ ಇದ್ದಾವೆ. ಸಿದ್ದರಾಮಯ್ಯ ಸರ್ಕಾರ ಮುಸ್ಲಿಂ ಓಲೈಕೆ ಮಾಡ್ತಾ ಇದೆ, ವೋಟ್ ಪಾಲಿಟಿಕ್ಸ್ ಮಾಡ್ತಾ ಇದೆ ಅಂತ ದೂಷಣೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ಈ ಸರ್ಕಾರ ಮುಸ್ಲಿಂ ಓಲೈಕೆ ಮಾಡ್ತಾ ಇದ್ರೆ ಆ ಫಕೀರ್ ಕಾಲೋನಿಯ ಜನರ ಮನೆಗಳು ಧ್ವಂಸ ಆಗ್ತಾನೆ ಇರಲಿಲ್ಲ. ಸರ್ಕಾರ ಅಲ್ಲಿನ ಮುಸ್ಲಿಮರನ್ನ ಓಲೈಕೆ ಮಾಡ್ತಿರೋದು ನಿಜವೇ ಆಗಿದ್ದಿದ್ರೆ ಆ ಬಡವರ ಮನೆಗಳು ಉಳಿಬೇಕಾಗಿತ್ತು, ಅವರಿಗೆ ಹಕ್ಕುಪತ್ರಗಳು ಸಿಗಬೇಕಾಗಿತ್ತು. ಆ ಸರ್ಕಾರಿ ಜಾಗವನ್ನ ಅಲ್ಲಿ ವಾಸವಿದ್ದ ಕುಟುಂಬಗಳಿಗೆ ಸರ್ಕಾರ ಪರ್ಮನೆಂಟ್ ಆಗಿ ನೀಡ್ತಾ ಇದ್ದವು. ಸರ್ಕಾರ ಹಾಗೆ ಮಾಡಿದಿದ್ರೆ ಅದನ್ನ ಓಲೈಕೆ, ವೋಟ್ ಪಾಲಿಟಿಕ್ಸ್ ಅಂತ ಅನ್ಬೋದಿತ್ತು. ಆದ್ರೆ ಅಲ್ಲಿನ ಬಡವರ ಮನೆಗಳನ್ನ ಒಡೆದಾಕಿ ಅಲ್ಲಿನ ಜನರನ್ನ ಬೀದಿ ಪಾಲಾಗಿಸಿದ ನಂತರವೂ ಈ ದುಷ್ಟಕೂಟಗಳ ಮುಸ್ಲಿಂ ಓಲೈಕೆ ಎಂಬ ಆರೋಪ ಕೊನೆಯಾಗಿಲ್ಲ. ಓಲೈಕೆ ಮಾಡುವವರು ಯಾರಾದ್ರೂ ಒಡೆದು ಹಾಕ್ತಾರೇನ್ರಿ? ಇಷ್ಟು ಸರಳ ವಿಚಾರಗಳು ನಿಮಗೆ ಅರ್ಥ ಆಗಲ್ಲ ಅಂದ್ರೆ ನೀವು ಯಾವ ಸೀಮೆಯ ನಾಯಕರು? ನೀವು ಯಾವ ಸೀಮೆಯ ಪತ್ರಕರ್ತರು? ಅಲ್ಲಿನ ನಿರ್ಗತಿಗರಿಗೆ ಪುನರ್ವಸತಿ ಕೊಡುವ ನಿರ್ಧಾರಗಳನ್ನ ಕಳ್ಳನಿಗೆ ಉತ್ತೇಜನ ಕೊಟ್ಟಂತೆ ಆಗಿದೆ ಅಂತ 9 ಗಂಟೆಯ ಬಿಗ್ ಬುಲೆಟಿನ್ ಆಸಾಮಿ ವರ್ಣನೆ ಮಾಡ್ತಾ ಇದ್ದಾರೆ. ಬೀದಿಗೆ ಬಿದ್ದ ನಿರ್ಗತಿಕರನ್ನ ಇವರು ಕಳ್ಳರಿಗೆ ಹೋಲಿಸ್ತಾರೆ ಅಂದ್ರೆ ಇವರ ಮನಸ್ಥಿತಿ ಎಂಥದ್ದಿರ್ಬೋದು ಹೇಳಿ? ಇವರು 2% ಜನರಿಗೆ 10% ಮೀಸಲಾತಿ ಕೊಟ್ಟಾಗ ಅದನ್ನ ಸಂಭ್ರಮಿಸ್ತಾರೆ. ಆದರೆ ನಿರ್ಗತಿಕರಿಗೆ ಒಂದು ವಸತಿ ಕೊಡೋ ತೀರ್ಮಾನ ಮಾಡಿದಾಗ ಅದನ್ನ ಕಳ್ಳತನಕ್ಕೆ ಹೋಲಿಸ್ತಾರೆ. ನಿಮಗೆ ಗೊತ್ತಿರಲಿ, ಸರ್ಕಾರ ಮನೆ ಕೊಡ್ತೇವೆ ಅಂತಷ್ಟೇ ಹೇಳಿರೋದು, ಅದು ಅರ್ಹರಿಗಷ್ಟೇ ಕೊಡೋದು ಅಂತ ಹೇಳಿದೆ. 200ಕ್ಕೂ ಅಧಿಕ ಕುಟುಂಬಗಳಲ್ಲಿ ಇವರ ಮಾನದಂಡಗಳ ಪ್ರಕಾರ ಎಷ್ಟು ಮಂದಿ ಅರ್ಹರಿದ್ದಾರೋ ಗೊತ್ತಿಲ್ಲ, ಎಷ್ಟು ಮಂದಿಗೆ ಕೊಡ್ತಾರೋ ಗೊತ್ತಿಲ್ಲ. ಆದ್ರೆ ಅದನ್ನೂ ಕೊಡಬಾರ್ದು ಅಂತ ಇವರೆಲ್ಲ ಒತ್ತಡ ತರ್ತಾ ಇದ್ದಾರೆ. ಮೋದಿಯವರು ತಾಲಿಬಾನಿಗಳಿಗೆ 100 ಕೋಟಿ ರೂಪಾಯಿ ಅನುದಾನ ಕೊಡಬಹುದು, ಆದರೆ ಸಿದ್ದರಾಮಯ್ಯ ಸರ್ಕಾರ ತಾನು ಮಾಡಿದ ಅಚಾತುರ್ಯಕ್ಕೆ ಬದಲಾಗಿ ತನ್ನದೇ ನೆಲದ ಬಡವರಿಗೆ ಒಂದು ಮನೆ ಕೊಡಬಾರದು. ಇದು ಬಿಜೆಪಿ ಮತ್ತು ಅವರ ಪರವಾಗಿರುವ ಮಾಧ್ಯಮದವರ ವಾದ. ಮೋದಿಯವರು ತಾಲಿಬಾನಿಗಳಿಗೆ ಆರ್ಥಿಕ ಸಹಾಯ ಮಾಡಿದ್ರೆ ಅದು ಮುಸ್ಲಿಂ ಓಲೈಕೆ ಆಗೋದಿಲ್ಲ. ಆದರೆ ಸಿದ್ದರಾಮಯ್ಯ ಸರ್ಕಾರ ನಿರ್ಗತಿಕರಿಗೆ ಮನೆ ಕೊಡ್ತೇನೆ ಅಂದಿದ್ದು ಓಲೈಕೆ ಆಗತ್ತೆ. ಇಂಥ ವಾದ ಮುಂದಿಡೋ ತಲೆಗೆಟ್ಟವರ ಜೊತೆ ವಾದ ಮಾಡಿ ಏನು ಪ್ರಯೋಜನ ಹೇಳಿ? ಆ ಸಂಘ ಪರಿವಾರದ ಸಂಸ್ಥೆಗಳಿಗೆ ಸರ್ಕಾರಗಳು ಎಕರೆಗಟ್ಟಲೆ ಭೂಮಿಯನ್ನ ಕೊಟ್ಟಿದೆ. ಬೆಂಗಳೂರಿನಲ್ಲೇ ಕೋಟಿ ಕೋಟಿ ಬೆಲೆ ಬಾಳುವ ಜಾಗಗಳನ್ನ ಸಂಘ ಪರಿವಾರದ ಸಂಸ್ಥೆಗಳಿಗೆ ಬಿಜೆಪಿ ಕಾಲದಲ್ಲಿ ಅಲರ್ಟ್ ಮಾಡಲಾಗಿದೆ. ಅದ್ಯಾವುದನ್ನು ಇವರು ಪ್ರಶ್ನೆ ಮಾಡಲ್ಲ. ಆದರೆ ಬಡವರಿಗೆ, ನಿರ್ಗತಿಕರಿಗೆ ಒಂದು ಮನೆ ಕೊಡಬಾರದು. ಯಾಕೆಂದ್ರೆ ಆ ವಸತಿಗಳು ಇವರಪ್ಪನ ಮನೆಯ ಆಸ್ತಿ, ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ನಾಚಿಗೆಟ್ಟವರು. ನಿಮ್ಮ ಜನಾಂಗೀಯ ದ್ವೇಷದ ಸಿದ್ಧಾಂತವನ್ನ ನಿರ್ಗತಿಕರ ವಿಷಯದಲ್ಲೂ ತರ್ತಿರಲ್ಲ. ನೀವು ಮನುಷ್ಯರೇನ್ರಿ? ಕನ್ನಡಿಯಲ್ಲಿ ನಿಮ್ಮ ಮುಖವನ್ನ ನೋಡ್ಕೊಳ್ಳಿ, ಆಗ ನಿಮ್ಮಲ್ಲಿರುವ ದುಷ್ಟತನಗಳು ನಿಮಗೆ ಗೊತ್ತಾಗತ್ತೆ. ನಿರ್ಗತಿಕರಿಗೆ
ಸರ್ಕಾರಿ ವಸತಿ ಕಲ್ಪಿಸುವುದು ತಪ್ಪು ನಿರ್ಧಾರ ಅಂತ ಯಾರು ಹಠಕ್ಕೆ ಬಿದ್ದು ಪ್ರಚಾರ ಮಾಡ್ತಾ ಇದ್ದಾರೋ ಅವರು ಈ ದೇಶದ ಸಂವಿಧಾನದ ಆಶಯಕ್ಕೆ ವಿರುದ್ಧ ಇದ್ದಾರೆ ಅಂತ ನಾವು ಘಂಟಾಘೋಷವಾಗಿ ಹೇಳ್ಬೋದು. ಫಕೀರ್ ಕಾಲೋನಿಯ ನಿರಾಶ್ರಿತ ಜನರಿಗೆ ಪುನರ್ವಸತಿ ಕಲ್ಪಿಸುವುದನ್ನ ಯಾರು ವಿರೋಧಿಸ್ತಾ ಇದ್ದಾರೋ ಅವರು ನಿಜವಾಗಿಯೂ ಮನುಷ್ಯರೇ ಅಲ್ಲ ರೀ. ಇವರ ಇನ್ನೊಂದು ಸಮಸ್ಯೆ ಏನಂದ್ರೆ ಫಕೀರ್ ಕಾಲೋನಿಯ ಎಲ್ಲರನ್ನೂ ಮುಸ್ಲಿಮರನ್ನಾಗಿ ನೋಡ್ತಾ ಇದ್ದಾರೆ. ಬಾಯಿ ಬಿಟ್ರೆ ಮುಸ್ಲಿಮರಿಂದ ಒತ್ತುವರಿ ಅಂತ ಇದ್ದಾರೆ. ವಾಸ್ತವ ಏನಂದ್ರೆ ಅಲ್ಲಿ ನಿರಾಶ್ರಿತರಾದ ಕುಟುಂಬಗಳಲ್ಲಿ ಕೇವಲ ಮುಸ್ಲಿಮರಷ್ಟೇ ಇರೋದಲ್ಲ, ಅದರಲ್ಲಿ ಹಿಂದೂಗಳು ಇದ್ದಾರೆ, ಕ್ರಿಶ್ಚಿಯನ್ನರು ಇದ್ದಾರೆ, ದಲಿತರಿದ್ದಾರೆ, ಹಿಂದುಳಿದ ವರ್ಗದವರಿದ್ದಾರೆ. ಆದ್ರೆ ಅದೆಲ್ಲವನ್ನ ಮರೆಮಾಚಿ ಕೇವಲ ಮುಸ್ಲಿಮರನ್ನಷ್ಟೇ ತೋರಿಸ್ತಾ ಇದ್ದಾರೆ. ಇವರು ಮುಸ್ಲಿಮರಿಂದ ಒತ್ತುವರಿ ಅಂತಿದ್ದಾರಲ್ಲ, ಹಾಗಿದ್ರೆ ಬೇರೆ ಕಡೆ ಹಿಂದೂಗಳು ಒತ್ತುವರಿ ಮಾಡಿಕೊಂಡಿದ್ದಾನ ಇವರು ಹಿಂದೂ ಒತ್ತುವರಿ ಅಂತ ಟೈಟಲ್ ಕೊಡ್ತಾರ? ಬ್ರಾಹ್ಮಣರು ಒತ್ತುವರಿ ಮಾಡಿಕೊಂಡಿದ್ದನ್ನ ಬ್ರಾಹ್ಮಣ ಒತ್ತುವರಿ ಅಂತ ಅಂತಾರ? ಗೌಡ್ರು ಮಾಡಿದ್ದನ್ನ ಗೌಡ ಒತ್ತುವರಿ ಅಂತಾರ? ಲಿಂಗಾಯತರು ಮಾಡಿದ್ದನ್ನ ಲಿಂಗಾಯತ ಒತ್ತುವರಿ ಅಂತಾರ? ಹಾಗೆ ಹೇಳುವ ಧೈರ್ಯ ಇವರಿಗೆ ಇದೆಯಾ? ಮತ್ತ್ಯಾಕೆ ಇಲ್ಲಿ ಮುಸ್ಲಿಂ ಮುಸ್ಲಿಂ ಅಂತ ಒತ್ತಿ ಹೇಳ್ತಾ ಇದ್ದಾರೆ? ಇವರ ಇನ್ನೊಂದು ಅಜೆಂಡಾ ಏನಂದ್ರೆ ಸರ್ಕಾರಿ ಜಾಗ ಕಬಳಿಸುವವರು ಒಂದು ನಿರ್ದಿಷ್ಟ ಸಮುದಾಯಕ್ಕೆ ಸೇರಿದವರು ಅಂತ ಜನರ ತಲೆಯಲ್ಲಿ ತುಂಬೋದು. ಆ ದುಷ್ಟ ಪ್ರಯತ್ನದ ಭಾಗವಾಗಿ ಇವರು ಮುಸ್ಲಿಂ ಒತ್ತುವರಿ ಅಂತಾನೆ ಟೈಟಲ್ ಕೊಡ್ತಾ ಇರೋದು. ಹೀಗೆ ಒಂದು ಕಾಲೋನಿಯನ್ನ ಧರ್ಮದ ಆಧಾರದಲ್ಲಿ ಚಿತ್ರಿಸುವುದಾದ್ರೆ ಇವರು ಉಳಿದೆಲ್ಲ ಒತ್ತುವರಿಗಳನ್ನ ಹಾಗೆ ಚಿತ್ರಿಸಬೇಕಾಗತ್ತೆ. ಬೆಂಗಳೂರಲ್ಲಿ ಸಾಕಷ್ಟು ಸರ್ಕಾರದ ಜಾಗಗಳು ಕಬಳಿಕೆಯಾಗಿದೆಯಲ್ಲ, ಸುಮಾರು 30,000 ಎಕರೆಗೂ ಅಧಿಕ ಜಾಗ ಈಗಲೂ ಅತಿಕ್ರಮಣದಲ್ಲೇ ಇದೆ. ಅದನ್ನ ಕಬಳಿಕೆ ಮಾಡಿದವರು ಯಾರು? ಅವರೆಲ್ಲ ಮುಸ್ಲಿಮರ? ಅದರಲ್ಲಿ ಬಹುತೇಕರು ಉಳಿದ ಧರ್ಮಕ್ಕೆ ಸೇರಿದವರಲ್ವಾ? ಅದ್ಯಾವುದು ಇವರಿಗೆ ಮ್ಯಾಟ್ರೇ ಆಗಲ್ಲ. ಎಲ್ಲಿ ಮುಸ್ಲಿಮರು ಸಿಗ್ತಾರೋ ಅದನ್ನಷ್ಟೇ ಎತ್ತಿಕೊಳ್ತಾರೆ. ಯಾಕಂದ್ರೆ ಅದೇ ಅವರ ರಾಜಕೀಯ. ಮುಸ್ಲಿಂ ಎಂಬುದು ಅವರ ವೋಟುಗಳು, ಅದರಿಂದಲೇ ಅವರಿಗೆ ಅಧಿಕಾರ, ಅದರಿಂದಲೇ ಅವರಿಗೆ ಹಣ, ಅದರಿಂದಲೇ ಅವರಿಗೆ ಜೀವನ. ಈಗ ಈ ವಿಚಾರದಲ್ಲಿ ಪಾಕಿಸ್ತಾನವನ್ನು ಎಳೆದು ತಂದಿದ್ದಾರೆ. ಪಾಕಿಸ್ತಾನದವರು ಟ್ವೀಟ್ ಮಾಡಿದ್ರಂತೆ. ಅಷ್ಟಕ್ಕೆ ಇವರು ಫಕೀರ್ ಕಾಲೋನಿಯ ಬಡವರನ್ನ ಪಾಕಿಸ್ತಾನದ ಜೊತೆ ಜೋಡಿಸ್ತಾ ಇದ್ದಾರೆ. ಪಾಕಿಸ್ತಾನಕ್ಕೆ ಕೇಕ್ ತಿನ್ನಲು ಹೋಗೋದು ಇವರು, ಪಾಕಿಸ್ತಾನದ ಸಚಿವರ ಜೊತೆ ಕೈ ಕುಲುಕೋದು ಇವರು, ಪಾಕಿಸ್ತಾನದ ಜೊತೆ ಕ್ರಿಕೆಟ್ ಆಡೋದು ಇವರು, ಪಾಕಿಗೆ ರಹಸ್ಯ ಸೋರಿಕೆ ಮಾಡೋದು ಇವರದ್ದೇ ಜನರು. ಆದರೆ ಪಾಕ್ ಜೊತೆ ಸಂಬಂಧ ಕಲ್ಪಿಸೋದು ಮಾತ್ರ ಬಡ ಮುಸ್ಲಿಮರ ಜೊತೆ. ಇಂಥವರಿಗೆಲ್ಲ ಏನು ಹೇಳೋದು ಹೇಳಿ? ಇವರೆಲ್ಲ ನಮ್ಮ ದೇಶವನ್ನ ಹಾಳು ಮಾಡೋದಕ್ಕಂತಲೇ ಹುಟ್ಟಿರಬೇಕು ಅಂತ ಅನಿಸುತ್ತೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.